ಸಾರಿ. ಏಕೆ? ನಿಮ್ಮನ್ನ ಇನ್ಸಲ್ಟ್ ಮಾಡಿದ್ದಕ್ಕೆ. ನೀವು ಸಾರಿ ಯಾಕಂದ್ರಿ? ನಿಮ್ಮನ್ನು ಸತಾಯಿಸಿದ್ದಕ್ಕೆ. ಥ್ಯಾಂಕ್ಸ್. ಥ್ಯಾಂಕ್ಸ್ ಯಾಕೆ? ನಾನೇನು ಹೌದು ಏನಲ್ಲ ಅಂತ ತಿಳಿಸ್ಕೊಟ್ಟಿದ್ದಕ್ಕೆ. ನಿಮ್ ಥ್ಯಾಂಕ್ಸ್. ನನ್ನನ್ನು ಸೇವ್ ಮಾಡಿದ್ದಕ್ಕೆ. ಬಾಲ್ ಪ್ಲೀಸ್. ಬಾಲ್ ಶಿವ ಬಾಲ್. ನಾಳೆ ನೀವು ನಮ್ಮನೆಗೆ ಡಿನ್ನರಿಗೆ ಬರ್ತಿದ್ದೀರಾ? ನಾನಾ? ಹೌದು, ನೀವು ಖಂಡಿತ ಬರಬೇಕು. ನಾನು ನಿಮ್ಗೋಸ್ಕರ ಕಾಯ್ತಿರ್ತೀನಿ. ಲೇ ಡುಮ್ಮಿ, ಗೆಸ್ಟ್ ಬರೋಷ್ಟರಲ್ಲಿ ಒಂದ್ಸರಿ ಟೇಸ್ಟ್ ನೋಡ್ಬಿಡ್ತೀನಿ ಕಡೆ, ಹೊಟ್ಟೆ ಹಸಿತಾ ಇದೆ. ಅತಿಥಿ ದೇವೋ ಭವ. ಬರೋ ಅತಿಥಿಗಳಿಗೆ ಮೊದಲು ಬಡಿಸಿ ಆಮೇಲೆ ಊಟ ಮಾಡ್ಬೇಕು, ಗೊತ್ತಾಯ್ತಾ? ಅದವರೆಗೆ ಸುಮ್ಮನೆ ಕೂತ್ಕೊಳ್ಳಿ. ಅತಿಥಿ ಅಂದ್ರೆ ಗೆಸ್ಟ್ ಕಣೆ. ಅವತ್ ಡಾಬಾದಲ್ಲಿ ಫೈಟ್ ಮಾಡಿದ್ರಲ್ಲ ಸೂಪರ್ ಮ್ಯಾನ್, ಅವರೇ ಇವತ್ತಿನ ಗೆಸ್ಟ್. ಪ್ರಿಯಾ, ಎಷ್ಟೊತ್ತಿಗೆ ಬರೋದಕ್ಕೆ ಹೇಳಿದ್ಯಾ? ಕಾಯೋದು ಯಾಕೆ? ನೀವೆಲ್ಲ ಊಟ ಮಾಡಿ. ಪ್ರಿಯಾ, ಇಷ್ಟೊತ್ತೇ ವೆಯ್ಟ್ ಮಾಡಿದೀವಂತೆ, ಇನ್ನೂ ಒಂದ್ ಸ್ವಲ್ಪ ಹೊತ್ತು ಕಾದ್ ನೋಡೋಣ ಅಲ್ವಾ ಅಪ್ಪಾಜಿ? ಅವ್ರಿಗೇನು ಕೆಲಸ ಇತ್ತು ಅನ್ಸುತ್ತೆ, ನೀವು ಶುರು ಮಾಡಿ. ಊಟನೂ ಮಾಡ್ದೆ ಮಲ್ಕೊಂಡ್ಬಿಟ್ಲು. ಹೇಳೆ, ಕರ್ಕೊಂಡೋಗಿ ಮಲಸ್ಬಿಟ್ಟು ಬರ್ತೀನಿ. ನೀನು ಊಟ ಬಿಡ್ಬಮ್ಮ, ಅವ್ರನ್ನ ಇನ್ನೂ ಸರಿ ಕರೆದ್ರಾಯ್ತು. ನೀ ತಗೊಳಪ್ಪ. ಊಟ ಬಹಳ ಚೆನ್ನಾಗಿತ್ತು. ಓ ನಡಿಯೇ, ಬೆಳಗ್ಗೆ ಬೇಗ ಹೇಳ್ಬೇಕು. ಆಯ್ತು ಬನ್ನಿ. ನಿನ್ನೆ ನೀನ್ ಏನ್ ಅನ್ಕೊಂಡಿದ್ಯಾ? ಎಲ್ರು ನಿನ್ ಹಿಂದೆನೆ ಬೀಳ್ತಾರೆ, ನಿನ್ನೆ ಹುಡ್ಕೊಂಡ್ ಬರ್ತಾರೆ, ನಿನ್ ಜೊತೆ ಮಾತಾಡೋಕೆ ಕಾಯ್ತಿರ್ತಾರೆ, ನಿನ್ ಫ್ರೆಂಡ್ಶಿಪ್ ಮಾಡೋಕೆ ಕನಸು ಕಾಣ್ತಿರ್ತಾರೆ. ಹಾ, ಇರ್ಬಹುದು. ನನ್ನೂ ಹಾಗನ್ಕೋಬೇಡ. ನಿನ್ ಫೋಟೋಗ್ರಾಫ್ ಕೇಳೋಕೆ ನಾನ್ ಬರ್ಲಿಲ್ಲ. ಒಬ್ರು ಮನಸ್ಸು ನೋಯಿಸಿದ್ನಲ್ಲ, ಒಂದ್ ಕೃತಜ್ಞತೆ ಕೂಡ ಹೇಳಿಲ್ವಲ್ಲ ಅನ್ನೋ ಗಿಲ್ಟಿ ಫೀಲಿಂಗ್ ನನ್ಗೆ ಕಾಡ್ತಾ ಇತ್ತು. ನಾನ್ ಹೋಗ್ಲಿ, ಮನೇಲಿ ಅಂಕಲ್, ಆಂಟಿ, ಅಣ್ಣ, ಅತ್ತಿಗೆ, ಮಕ್ಕಳು ಕೂಡ ಊಟ ಮಾಡದೆ ಗುರ್ತು ಪರಿಚಯ ಇಲ್ದಿರೋ ನಿನಗೋಸ್ಕರ ಕಾಯ್ತಿದ್ರು. ಯಾಕೆ? ಅವ್ರಿಗೇನ್ ತಲೆ ಕೆಟ್ಟಿದೆ ಅನ್ಕೊಂಡ್ಯಾ? ದೊಡ್ಡ ಹೀರೋ ತರ ಸಾಯ್ತಾ ಇರೋರನ್ನ ಬದುಕಿಸ್ಬಿಟ್ರೆ ಸಾಲದು, ಬದುಕಿರೋರ್ ಮನ್ಸನ್ನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಿದ್ದೀನಿ. ಮೊದಲಾಗಿದ್ರೆ ಯೋಚನೆ ಮಾಡದೆ ಗಾಳಿ ತರ ಎಲ್ಲಂದ್ರಲ್ಲಿ ನುಗ್ಬಿಡ್ತಾ ಇದ್ದೆ. ಆದ್ರೆ ಈಗ ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೂ 100 ಸಲ ಯೋಚನೆ ಮಾಡಬೇಕು ಅನ್ಸುತ್ತೆ. ಸ್ಟೂಡೆಂಟೇ ಅಲ್ಲದೆ ಕಾಲೇಜ್ಗೆ ಹೋಗಿದ್ದು ತಪ್ಪಲ್ವಾ? ಹಾಗೆ ಸಂಬಂಧನೇ ಇಲ್ಲದೆ ಇರೋ ಒಬ್ರು ಮನೆಗೆ ಹೋಗೋದು ಸರಿಯಲ್ಲ ಅನ್ನಿಸ್ತು. ಸಂಬಂಧ ನೋಡ್ಕೊಂಡು ಬರೋರು ನೆಂಟ್ರು, ಸಂತೋಷ ಹಂಚ್ಕೊಳಕ್ ಬರೋರು ಸ್ನೇಹಿತರು. ಹಾಗಾದ್ರೆ ನಾನು ಯಾರು? ನನ್ನ ಹಳೆ ಶತ್ರು. ಪ್ರಿಯಾ, ಓಯ್ ಪ್ರಿಯಾ. ಪ್ರಿಯಾ, ನಿನಗೆ ಭಯ ಆಗ್ತಾ ಇಲ್ವಾ? ಭಯನಾ? ಯಾಕೆ? ಒಬ್ಳೆ ಈ ರಾತ್ರಿಲಿ, ಅದು ಈ ಹಳೆ ಶತ್ರು ಜೊತೆ? ನನ್ನ ಹಳೆ ಶತ್ರು ಸ್ಪೆಷಾಲಿಟಿ ಏನ್ ಗೊತ್ತಾ? ಅವನು ಬೇರೆಯವರು ನನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಿಡೋದೇ ಇಲ್ಲ. ಅವನೊಬ್ನೇ ನನ್ನ ಶತ್ರು ಆಗಿರ್ಬೇಕಂತೆ. ವೆರಿ ಸೆಲ್ಫಿಶ್ ಎನಿಮಿ. ಭವಿಷ್ಯ ಹೇಳ? ಹೇಳು. ಅವನು ನಿನಗೆ ಫ್ರೆಂಡ್ ಆಗ್ತಾನೆ. ಯಾಕೆ? ಅವನಿಗಾಗ್ಲೇ ನನ್ನ ಫ್ರೆಂಡ್ ಆಗ್ಬಿಟ್ಟಿದ್ದಾನೆ.